ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಮಾತಾಡೋದ್ರ ನಡೆಯಲ್ಲ, ಸಂಸಾರ ನಡೆಯಂಗಿಲ್ಲ. ತಾ ಬಾ ಹೋಗು ಕೊಡು ಏನದ ಮಾತಿನ ಕೊರತೆ. ಒಂದು ಮಾತು ಬಾ ಅಂತ ಹೇಳಕ್ ಹೋಗಿ ಬರೀ ನಮ್ಮ ಮನೆಗೆ ಪ್ರವಚನಕ್ಕಂತ ಇದೊಂದು ಮಾತು ಹೇಳಕ್ಕೆ ಟೈಮ್ ಹಿಡಿತದೆ 20 ಸೆಕೆಂಡ್ 10 ಸೆಕೆಂಡ್. ಏನಂತ ಪ್ರವಚನ ಟೈಮ್ ಆಗ್ಯದ, ನಮ್ಮ ಮನೆಗೆ ಬರ್ರಿ, ಮಾತಿನ ಮುಗಿತಲ್ಲ. ಅವ್ರ ಮನೆಗೆ ಹೋಗಿ ಎಕ್ಕ ಎಲ್ಲ ದಂಧೆ ಆಯ್ತಾ, ಎಣ್ಣ ಎಲ್ಲ ಆಯ್ತಾ ಅಂತ ಅಲ್ಲಿ ಕೂತು ಮಾತು ಚಾಲು ಆಯಿತು ಅಂದ್ರೆ ಅರ್ಧ ಪ್ರವಚನ ಮುಗಿದಿರ್ಬೇಕು. ನಾ ಉದಾಹರಣೆ ಹೇಳ್ದೆ, ನೀವ್ಯಾರು ಹಂಗೆ ಮಾಡಲ್ಲ, ಉದಾಹರಣೆ ಹೇಳ್ದನ. ಇದು ಮಾತು 20 ಸೆಕೆಂಡ್ ಅದು ಜರೂರಿ ಕೆಲಸ ಅದ. ತಾಸು 1.5 ತಾಸು ವೇಸ್ಟ್ ಮಾತಾಡ್ತೇವೆ. ನೀವು ಬರ್ದಿಟ್ಟು ನೋಡ್ರಿ, ಕೆಲಸದ ಮಾತಿಗೋಸ್ಕರ ನಾ ಏಸಾಡ್ದ, ಫಾಲ್ತು ಏಸಾಡ್ದ. ಈ ಅಡಾವು ತೆಗೆಯಲು ಹೋದ್ರೆ ಮುಂದೆ ದಿವಾಳಿನೇ ಗ್ಯಾರಂಟಿ. ಮಾತಾಡಬೇಡ ಅಂತ ಯಾವ ಶಾಸ್ತ್ರ ಹೇಳಿಲ್ಲ, ಮೌನ ಆಗಂತ. ಮಾತಾಡಿಲ್ಲ ಅಂದ್ರೆ ವ್ಯವಹಾರ ಹೆಂಗಾಗ್ತದ್ರಿ? ಕೊಡೋದು ತಗೊಳ್ಳೋದು ಹೆಂಗಾಗ್ತದ? ಜೀವನ ಹೆಂಗೆ ನಡೀತದ? ವ್ಯವಹಾರಕ್ಕೆ ಏಟ ಜರೂರಿ ಅದ ಅಷ್ಟು ಮಾತಾಡು. ಬಸವಾದಿ ಶಿವಶರಣರು ಮಾತಾಡಿಲ್ಲ, 63 ಪುರಾತನರು ಮಾತಾಡಿಲ್ಲ, ತುಕಾರಾಮರು ಮಾತಾಡಿಲ್ಲ. ಆಡ್ಕೋತ ನೀವು ದೇವ್ರ ದರ್ಶನ ಮಾಡಿದ್ರಲ್ರಿ, ಈ ಜಗತ್ತಿನಾಗೆ ನಮ್ಮಂಗೆ ಬದುಕಿದ್ರು. ಅವರಿಗೂ ಹೆಂಡ್ರು, ಅವರಿಗೂ ಮಕ್ಕಳು, ಹೊಲ ಮನಿ, ವ್ಯಾಪಾರ, ಉದ್ಯೋಗ ಎಲ್ಲನೇ ಇತ್ತು ಭರ್ಪೂರ್. ಅವ್ರು ಮಾಡ್ಯಾರಂದ್ರೆ ಇನ್ನೊಬ್ರದ್ದು ನೋಡ್ಯಾರ ಮಾಡ್ಬೇಕಲ್ರಿ. ಸ್ವತಃ ಶಾಣೆ ಇಲ್ಲಂದ್ರ, ನಮ್ಮ ಮಕ್ಕಳು ನಮ್ಮ ಬುದ್ಧಿ ನಮಗೆ ಕೆಲ್ಸಕ್ಕೆ ಕೊಟ್ಟಿಲ್ಲ ಅಂದ್ರೆ ಯಾರು ಶಾಣ್ಯಾರ ಅವ್ರದನ್ನ ನೋಡಿ ಮಾಡ್ಬೇಕಲ್ಲ. ಇದು ಮುಂದೆ ಬಹಳ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ನಾವು ಬಹಳ ಕಳಕಳಿಯಿಂದ ಮಾತು ಹೇಳತ್ತೀವಿ, ಬಹಳ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ಅದರ ಸಲುವಾಗಿ ನಮ್ಮ ಬದುಕಿನೊಳಗೆ ನಾವು ಪರಮಾತ್ಮನಿಗೆ ಸಮೀಪ ಆಗ್ಲಿಕ್ಕೆ ಸಂಸಾರದ ವಿಚಾರದ ಜೊತೆಗೆ ಭಗವದ್ ವಿಚಾರನೂ ಮಾಡಬೇಕು. ಭಗವದ್ ವಿಚಾರ ಮಾಡೋದಕ್ಕೆ ಶಿವರಾತ್ರಿ ಅಂತ ಕರೀತಾರೆ. 1 ಕಿಲೋ ಶಾಬ್ದಾಣಿ, 1 ಕಿಲೋ ಬಗರು, 1 ಕಿಲೋ ಪೇಡ ಖಜರು, 2 ಕಿಲೋ ಹಣ್ಣು, ಇವತ್ತು ಇದ್ದಟ ಐಟಮ್ಸ್ ಎಂದೂ ಇರಲಿ. ಆ ನಿಟ್ಟೂರ್ದಾಗ ಒಬ್ಬ ಕುಂಬಾರ ಮುದುಕಿದ್ದ, ಭಾಗವತ್ ಮಹಾರಾಜರು ಬಂದಿರು. ಮಹಾದೇವನ ಗುಡಿಯಾಗ ಪ್ರವಚನಕ್ಕೆ ಹೋಗಿದ್ದೇವೆ ನಾವು ಭಾಳ ವರ್ಷ. ಏಕಾದಶಿ ಇತ್ತು. ಪ್ರವಚನ ಆದ್ಮೇಲೆ ಯಾರೋ ಮನೆಗೆ ಕರ್ಕೊಂಡು ಹೋದ್ರು, ನಾನು ಹೋದೆ. ನಮಗೂ ಕರ್ಕೊಂಡು ಹೋದ್ರು, ಅವರಿದ್ದರು. ಅವರು, ನಾನು, ಭಾಗವತ ಮಹಾರಾಜರು, ಅವ ಕುಂಬಾರವ ಅಪ್ಪವ್ರ ಶಿಷ್ಯ ಇದ್ದ. ಒಂದು 8 ಮಂದಿ ಹೋಗಿದ್ದೆವು. ಪತ್ರವಳಿ 2 ಕೊಟ್ಟರು ಅವತ್ತು ಏಕಾದಶಿ. ಶೇಂಗಾ, ಹುರಿದ ಶೇಂಗಾ, ಕಾಜು, ಬಾದಾಮು, ಬಗರು, ಸಾಬುದಾಣಿ, ಸೇಬು, ಹಣ್ಣೆಲ್ಲ ಈ ಸಿಟ್ರು ಒಳಗ ಒಂದು ಪತ್ರಾವಳಿ ಸಾಲಾರದ ಸಲುವಾಗಿ 2 ಮೇಲೆ ಇಟ್ಟರು. ಭಾಗವತ್ ಮಹಾರಾಜರು ನಾವೆಲ್ಲ ಕುಂತಿದ್ದೆವು. ಆ ಸಮಯದಲ್ಲಿ ಕುಂಬಾರ ಮುದುಕಿ ಏನಿರ್ಬೇಕು, ಓ ಮಹಾರಾಜ್, ಯಾರಿಗಿ? ಭಾಗವತ್ ಮಹಾರಾಜರಿಗೆ. ಹಿಂಗೆ ನೀವು ಕೊಟ್ಟರನ್ನ ಸಾಯತನ ಏಕಾದಶಿ ಮಾಡ್ತಾ ಅಂದವ. ಇದು ನನ್ನ ಕಣ್ಣೆದ್ರಾಗಿದ್ದ ಮಾತು. ನನಗೆ ಆಶ್ಚರ್ಯ ಅನ್ನಿಸ್ತು. ಹೌದಲ್ಲ, ಶಿವರಾತ್ರಿ ಅಂತ ಎದಕ್ಕಂತಾರ ಅಂದ್ರ ಭಗವದ್ ವಿಚಾರ ಮಾಡೋದಕ್ಕೆ ಶಿವರಾತ್ರಿ ಅಂತ. ಶರಣೆನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಯಾಕಂದ್ರು ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ. ಹಂಗಂದ್ರೆ ಏನು? ಅರೆ ನಿತ್ಯ ಶಿವರಾತ್ರಿ ಅದ ರೀ. ಯಾವುದು ಮುಗ್ಗಲಿಗೇಡಿ ಅದ, ಅದಕ್ಕೆ ತಿಂಗಳಿಗೊಮ್ಮದ, ಅದಕ್ಕಿಂತ ಮುಗ್ಗಲಿಗೇಡಿ ಇದ್ದಿದ್ದಕ್ಕೆ ವರ್ಷಗೊಮ್ಮದ. ನಮಗೆ ಲಿಂಗದ ನೆನಪು ಎಂದು ಬರ್ತದೆ ಗೊತ್ತದೆ? ಶಿವರಾತ್ರಿ ದಿನ ಹೇಳಿ 5:30 ಬಾದ್ ಹುಡುಕಿದ್ರೆ ಅವು ಸಿಗಬೇಕಲ್ಲ. ಎಲ್ಲಿ ಹುಡುಕಿದ್ರೆ ಸಿಗಬೇಕವು? ಆಗಂಗಿಲ್ಲ. ಮಾಡವ್ರಿಗೆ ಶಿವಾರ್ಚನೆ ಮಾಡವನಿಗೆ ನಿತ್ಯ ಶಿವರಾತ್ರಿ ಇದೆ. ಶಾಸ್ತ್ರ ಕೇಳವನಿಗೆ ನಿತ್ಯ ಶಿವರಾತ್ರಿ ಇದೆ. ಪಾರಾಯಣ ಮಾಡವನಿಗೆ ನಿತ್ಯ ಶಿವರಾತ್ರಿ ಇದೆ. ಶಿವರಾತ್ರಿ ದಿನನೇ ಶಿವಲೀಲ ಅಮೃತ ಓದೋದಲ್ಲ, ದಿನ ಶಿವರಾತ್ರಿ ಇದಪ್ಪ. ಸಿದ್ಧಾರೂಢ ಚರಿತ್ರ ದಿನ ಓದು, ದಿನ ಶಿವರಾತ್ರಿ ಇದಪ್ಪ. ಪೂಜಾ ಮಾಡು, ದಿನ ಶಿವರಾತ್ರಿ ಇದೆ. ವರ್ಷಕ್ಕೊಮ್ಮೆ ಉಂಡ ನಡೀತದೇನು? ತಪ್ಪು ತಿಳ್ಕೊಬೇಕು ಯಾರು. ಅದಕ್ಕೆ ಅಂದ್ರೆ ವರ್ಷಕ್ಕೊಮ್ಮೆ ಶಿವರಾತ್ರಿ ಮಾಡಿದ್ರೆ ನಡೀತದೆ. ತಿಳಿದಿಲ್ಲ ನನ್ನ ಮಾತು, ಇನ್ನೊಂದು ಹೇಳ್ತೀನಿ. ವರ್ಷಕ್ಕೊಮ್ಮೆ ಉಂಡ್ರೆ ನಡೀತದೇನು? ಏನು ಅನ್ನಲ್ರಪ್ಪ, ನಡೆಯಂಗಿಲ್ಲ. ವರ್ಷಕ್ಕೊಮ್ಮೆ ಉಂಡ್ರೆ ನಡೀತಿತ್ತಂದ್ರೆ ವರ್ಷಕ್ಕೊಮ್ಮೆ ಶಿವರಾತ್ರಿ ಮಾಡಿದ್ರೆ ನಡೀತಿತ್ತು. ನನ್ನ ಮಾತು ಜರ ಡೇಂಜರ್ ಇರ್ತಾವ. ಅದಕ್ಕೆ ನನಗೆ ಭಾಳ ಮಂದಿ ಕರೆಯಲ್ಲ, ಬ್ಯಾಡಿ ಇವ್ನು ಗೊಡವಿಗೆ ಹೋಗೋದೇ ಬೇಡ ಅಂತ. ನಿಮ್ಮ ಮೂಲ ಹಿಡಿದ ನನಗೇನಾಗುತ್ತದೆ? ಇದ್ದ ಮಾತು ಇದ್ದಕ್ಕೆ ಹೇಳಂಗ. ಒಪ್ಪದಿದ್ರು ಒಪ್ಪರಿ, ಬೇಡದಾದ್ರೆ ಬಿಡ್ರಿ.
ಬಸವಣ್ಣವರಂದ್ರು, ತುತ್ತಿಗೊಮ್ಮೆ ಓಂ ನಮ ಶಿವಾಯ ಎನ್ನುತ್ತಾ ಪ್ರಸಾದವ ಕೊಂಡಡೆ ಕರ್ಣ ವೃತ್ತಿಗಳು ಅಡಗುವವು. ತುತ್ತಿಗೊಮ್ಮೆ ಶಿವ ಶಿವ ಅನ್ಕೊಂತ ಉಣುವಂತ ಅವ್ರು ಹೇಳೋದು. ನಿಮ್ದೆಲ್ಲ ಕೆಲಸ ಆಗ್ಯದಿಲ್ಲ, ಇನ್ನ ಉಂಬಲ್ರಿ, ಈಗ ಕಮ್ಮಾಗ್ಯದ ಹೊಳ್ಳೆ ಇನ್ನ ಭಾಳ ಇರ್ತದ. ಯಾಕೆ ಇನ್ನ ಉಣಲಿ, ಬಾ ಇಲ್ಲೇ ಬಾ ಇಲ್ಲ, ನಾವರ ಅಲ್ಲಿಗೆ ಹೋಗೋದು ಮಾತಾಡ್ಕೋತ ಉಂಡೇವು ಅಂದ್ರೆ ಉಂಡಂಗ ಆಯ್ತದ. ಹೆಂಗದರಿ ಇದು, ಮಾತಾಡ್ಕೋತ ಉಂಡ್ರೆ ಉಂಡಂಗ ಆಯ್ತದ. ಒಬ್ಬಕ್ಕೆ ಇವತ್ತು ಯಾರೂ ಇದ್ದಿಲ್ಲ, ಒಬ್ಬಕಿನೇ ಉಂಡ, ಹೊಟ್ಟಿನೇ ತುಂಬಿಲ್ಲ, ಹೊಟ್ಟಿ ಹಾಳು ಬಿದ್ದಂಗೆ ಆಗ್ಯದ. ಬಸವಣ್ಣ ಅಂದ, ನಿನಗೆ ದೇವ್ರು ಸಿಗು ಅಂದ್ರೆ ಹಂಗೆ. ಮತ್ತು ಹಿಂಗ ತಾಸುಗಟ್ಲೆ ಊರು ಸುದ್ದಿ ಮಾತಾಡ್ಕೋತ ಉಂಡು ನೀ ಕೊನೆಗೇನನ್ನೋದು, ಯಾರ ಕೈಗಿನ ಗ್ಲಾಸ್ ನೀರು ತಗೋಬಾರ್ದು. ಶಿವ ನಮ್ಮ ಕಣ್ಣು ಮುಚ್ಕೊಂಡು ಅವಂತನ ಕಾಳಿದಾನ ಮಗನ, ಏನು ಮಾಡಿದ್ದಿ ನೀನು? ಒಮ್ಮರ ಶಿವ ಅಂದೆ, ಒಮ್ಮರ ಹರ ಅಂದೆ, ಪೂಜಾ ಪಾಠ ಮಾಡಿದೆ, ನನ್ನ ಮ್ಯಾಲ ಏಟು ಜೀವ ನಿಂದು, ನನ್ನ ಮ್ಯಾಲ ಜೀವ ಮಾಡಿ ನನಗೆ ಭಕ್ತಿ ಮಾಡಿ ನನ್ನ ಮನಸ್ಸು ಗೆದ್ದ ಅಂದರ ಬಸವಣ್ಣವ್ರು ಅಂತಾರೆ, ಕೆಡೆ ನಡೆಯದೆ ಕೆಡೆ ನುಡಿಯದೆ ಅನ್ಯರ ಪಾದಿಸದಿದ್ದಡೆ ಏನು ಮಾಡನಯ್ಯ ನಮ್ಮ ಶಿವನು. ಚೌಕಾಮಳ್ಳನ ಹೆಂಡತಿ ಬಾಣ್ತನ ಮಾಡ್ಯಾನ್ರಿ, ತುಂಬಿದ ಗರ್ಭಿಣಿ, ನಾಳೆ ಬೆಳಗ್ಗೆನೋ ನಾಡ್ದು ಬಾಣ್ತನ ಆಗ್ತದೆ. ಏನೂ ಇಲ್ಲ, ಏನೇನು ಇಲ್ಲ. ಅವ ಭಜನೆ ಮಾಡ್ಕೋತೇವೆ ನಾವು, ಹರಿಜನ ಮನುಷ್ಯ. ಪಾಂಡ್ರಂಗನ ಭಜನೆ ಮಾಡ ಅವ ಅಂದ, ನನ್ನ ಬಲ್ರ ರೊಕ್ಕಿಲ್ಲ, ಬಾಣ್ತನರ ಸುಮ್ಮಾಗಂಗಿಲ್ಲ. ಏನ್ಯಾಕೆ ಮಾಡ್ಕೊಂಬಳಿ, ಇರಳ್ಯಾಕ ಸಾಯಳ್ಯಾಕ, ಒಂದು 15 ದಿನ ಹೋಗಾರ ತಾನೇ ಆಯ್ತದೆ. ಆಜು ಬಾಜುದವ್ರು ನೋಡ್ತಾರೆ, ಏನ್ಯಾಕೆ ಆಗಲ್ಲ, ಇದ್ದು ಮಾಡಂದ್ರೆ ಯಾರು ಮಾಡಲ್ಲ. ಅದು ಹೋಯ್ತು ಅವ್ರ ಅಕ್ಕನ ಮನೆಗೆ. ಅವ್ರ ಅಕ್ಕಿದ್ರು ಬೇರೆ ಅವ್ರ ಅಕ್ಕಿಂದ್ರು, ಮಳ್ಳಿದ್ದೇನು ಅತಿಗೀಗಿ ತುಂಬಿದ್ದಿಂದಗಳ ಯಾಕೆ ಬಂದು ಎಲ್ಲ ಅಕ್ಕಿನೇ ಹೋಗಂದಾಳ. ಹೋಗಿ ಕುಂತಲ್ಲಿ ಭಜನೆ ಮಾಡ್ಬೋದು, ಪಾಂಡ್ರಂಗ ಬಿಟ್ಟಲ್ಲ ಅನ್ಕೋತ ಅವ್ರ ಕಲ್ಲೇ ಕುಂತಳು. ಪಂಡ್ರಪುರ ಪಾಂಡ್ರಂಗ ಚಿಂತೆ ಆಯಿತು, ಏನು ಮಳ್ಳದಾಯ್ತು, ಏನು ವಿಚಿತ್ರ ಆಯಿತು. ಆಗ ಪಂಡ್ರಪುರ ಪಾಂಡ್ರಂಗ ಅವ್ರ ಅಕ್ಕನ ವೇಷ ಹಾಕೊಂಡು ದೊಡ್ಡ ಗಂಟು ಎಲ್ಲ ಬಾಣತನ ಸಾಮಾನು ತಗೊಂಡು ಅವ್ರ ಮನೆಗೆ ಬಂದಿದ್ದ ದಿವಸ ಆಕಿನ ಬಾಣತನ ಆಗ್ತದ. ಕೂಸಿನ ಹಿಡ್ಕೊಂಡು ಆಕಿನ ವ್ಯವಸ್ಥೆ 1.25 ತಿಂಗಳು ಅವ್ರ ಮನೆಗೆ ಮಾಡ್ಯಾರ. ಆಮೇಲೆ ಆಯ್ತಂತ ಹೆಂಗಾರ ಮಾಡ್ಬೇಕು, ಹೋಗ್ಬೇಕು, ನೋಡ್ಬೇಕು ಏನಾಗ್ಯದೋ, ಈಗ ತನರ ಏನಾರ ಆಗಿರ್ಬೇಕಂತ ತಿಳ್ಕೊಂಡು ವಾಪಸ್ ಬರ್ತಾ ಇದಾರ. ಪಾಂಡ್ರಂಗ ಗೊತ್ತಾಯ್ತು, ಈಗ ರೆಡ್ ಹ್ಯಾಂಡ್ ಸೆಕೆ ಬೀಳ್ತಾನ, ಈಗ ಮಾತ್ರ ಹುನ್ಯಾರ ಚಂದಿಲ್ಲ. ಅವ್ರ ಬರಲ್ಗಿನೇ ಕಾಲು ಕಿತ್ತಬೇಕಂತ ಪಟಕನೇ ಇಟ್ಟ ಅನ್ನ ಮಾಡಿ ಅದ್ರ ತುಪ್ಪ ಹಾಕಿ ಉಣಿಸಿ ತಾಯಿ ಇಟ್ಟುಕೊಂಡು ನಾವು ಹೋಗ್ತೀನಿ ಈಗ ನೀರು ತರ್ಲಿಕ್ಕಂತ ಹೊರಗೆ ಹೋದ. ಪಾಂಡ್ರಂಗ ಇವ ಅಕ್ಕಗ ಕರ್ಕೊಂಡು ಮನೆಗೆ ಬಂದು ಬಂದು, ಯಾಕ ಹೇಳ್ತಾನೆ, ಇಲ್ಲೇ ಇದ್ರಿ, ಎಲ್ಲಿಂದ ಬಂದಿರಿ ನೀವು, ನಮ್ಮ ಮನೆ ನೋಡ್ಕೊಂತಂದಿರಿ ಅಂತ ಅವ್ರಿಗೆ ಅವ್ರು ಅಲ್ಲಿಗಿಟ್ಟು ನೀ ಇಲ್ಲಿ ಬಂದಿದೆ ಅಂದಿದ. ಊರುಳ್ಯಾಡ್ ಹೇಳ್ತಾರ, ಅವರು ಊರುಳ್ಯಾಡ್ ಹೇಳ್ತಾರ. ಯಾರು ಅಲ್ಲ ಬಂದ, ಅವ್ನು ಬಂದ್ರೆ ಬಂದು ಪಾಂಡ್ರಂಗ.